ಇನ್ನೊಂದೊಂದು 20 ನಿಮಿಷಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಅವರ ಆಗಮನ ಆಗುತ್ತೆ. ಆಂಧ್ರದ ಬೂದ್ಗವಿ ಬಳಿ ದರ್ಶನ್ ಇರುವಂತಹ ಪೊಲೀಸ್ ವ್ಯಾನ್ ಪಾಸ್ ಆಗಿದೆ. ಆಂಧ್ರದ ಬೂದ್ಗವಿ, ಬಳ್ಳಾರಿಯ ಚಳ್ಳಗುರ್ಕಿ, ಜೋಳದ ರಾಶಿ ಮಾರ್ಗವಾಗಿ ಬಳ್ಳಾರಿ ಜೈಲನ್ನ ದರ್ಶನ್ ಇರುವಂತಹ ವಾಹನ ತಲುಪಲಿದೆ. ಬೂದ್ಗವಿ ಬಳಿ ಪಾಸ್ ಆದಂತಹ ಪೊಲೀಸ್ ವಾಹನದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಆಂಧ್ರ ಪ್ರದೇಶದ ಬಾರ್ಡರ್ ನ ಟಚ್ ಮಾಡಿ ವಾಪಸ್ ಬಳ್ಳಾರಿಗೆ ಬರ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ಸೊ ಆಂಧ್ರದ ಬೂದ್ಗವಿ ಮಾರ್ಗದಲ್ಲಿ ಇರಬೇಕಾದ್ರೆ ದರ್ಶನ್ ಇದ್ದಂತಹ ವಾಹನ ಸೆರೆ ಸಿಕ್ಕಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ನಾವು ಈಗ ಕೊಡ್ತಾ ಇದ್ವಿ. ಬೂದ್ಗವಿ ಬಳಿ ಪಾಸ್ ಆದಂತಹ ಪೊಲೀಸ್ ವಾಹನದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮಗ್ ಲಭ್ಯ ಆಗಿದೆ. ಜಸ್ಟ್ ಒಂದು 20 ಮಿನಿಟ್ಸ್ ಅಲ್ಲಿ ಬಳ್ಳಾರಿಗೆ ವಿಚಾರಣಾಧೀನ ಕೈದಿ ದರ್ಶನ್ ಆಗಮನ ಆಗುತ್ತೆ. 20 ನಿಮಿಷಗಳಷ್ಟೇ ನೋಡಿ. ಆಂಧ್ರ ಪ್ರದೇಶದ ಬೂದ್ಗವಿ ಮಾರ್ಗದಲ್ಲಿ ದರ್ಶನ್ ಇದ್ದಂತಹ ವಾಹನ, ಆ ಪೊಲೀಸ್ ವಾಹನ ಮೂವ್ ಆಗ್ತಾ ಇರುವಂತಹ ದೃಶ್ಯ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಸಾರ್ವಜನಿಕರಿಗೂ ಒಂದು ಕುತೂಹಲ, ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಯಾವ ಮಾರ್ಗ ಅಂತ. ಈಗ ಸೆರೆ ಸಿಕ್ಕಿರುವಂತಹ ದೃಶ್ಯ ಇದೆಯಲ್ಲ, ಇದು ಆಂಧ್ರ ಪ್ರದೇಶದ ಬೂದ್ಗವಿಯ ರಸ್ತೆಯಲ್ಲಿ, ಅದು ಕೂಡ ಕರ್ನಾಟಕದ ಗಡಿ ಬಾರ್ಡರ್ ಹತ್ರ ಬೂದ್ಗವಿ ಅನ್ನುವಂತಹ ಪ್ರದೇಶದಲ್ಲಿ ದರ್ಶನ್ ಅನ್ನ ಕೊಂಡೊಯ್ತಾ ಇದ್ದಂತಹ ಪೊಲೀಸ್ ವಾಹನ ಕಂಡು ಬಂದ ಬಗೆ ಇದು. ಇಲ್ಲೂ ಕೂಡ ಅಷ್ಟೇ, ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಅತಿ ಹೆಚ್ಚು ಭದ್ರತೆಯ ಜೊತೆಗೆ ಆರೋಪಿಯ ಮೇಲು ನಿಗಾ ವಹಿಸಬೇಕು. ರಸ್ತೆಗಳಲ್ಲೂ ಕೂಡ ಯಾರೂ ಅಡ್ಡಗಟ್ಟದಂತೆ, ಟ್ರಾಫಿಕ್ನ ಕಿರಿಕಿರಿ ಆಗದಂತೆ, VVIP ಮೂವ್ಮೆಂಟ್ ಆಗಿರೋದ್ರಿಂದ, ಅಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅತಿ ಹೆಚ್ಚು ನಿಗಾ ವಹಿಸಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ಗಡಿ ಬೂದ್ಗವಿಯಲ್ಲಿ ದರ್ಶನ್ರನ್ನ ಎಸ್ಕಾರ್ಟ್ ಮಾಡ್ತಾ ಇದ್ದಂತಹ ವಾಹನಗಳು ಹಾಗೂ ದರ್ಶನ್ ಇದ್ದಂತಹ ವಾಹನ ಕೂಡ ಸೆರೆ ಸಿಕ್ಕಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಾವು ಬ್ರೇಕ್ ಮಾಡಿದ್ದೀವಿ. ಬೆಳಗ್ಗೆಯಿಂದ ಮೆಗಾ ಕವರೇಜ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದೆ. ಆಲ್ಮೋಸ್ಟ್ ನಿರಂತರವಾಗಿ 4:15 ಪರಪ್ಪನ ಅಗ್ರಹಾರ ಟು ಬಳ್ಳಾರಿಗೆ ದರ್ಶನ್ ಜರ್ನಿ ಹೇಗಿದೆ, ಯಾವ್ಯಾವ ರೀತಿ ಪೂರ್ವ ಸಿದ್ಧತೆ ತಯಾರಿ ಆಗಿದೆ, ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಕರ್ನಾಟಕ ಗಡಿ ಬೂದ್ಗವಿಯಲ್ಲಿ ದರ್ಶನ್ ಇದ್ದಂತಹ ವಾಹನದ ಮೂಮೆಂಟ್ ಸೆರೆ ಸಿಕ್ಕಿರುವಂತಹ ರೀತಿ ಇದು. 5ನೇ ಬಾರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ, ಕಷ್ಟದ ದಿನಗಳು ಬಳ್ಳಾರಿಯಲ್ಲಿ ಹೇಗಿರುತ್ತೆ ಅನ್ನೋ ಕುತೂಹಲ, ಇಲ್ಲಿ ಅವರ ಬೇಳೆ ಬೇಯುತ್ತೋ ಇಲ್ವೋ ಅನ್ನುವಂತಹ ಕುತೂಹಲ, ಇನ್ನಾದ್ರೂ ಬದಲಾಗ್ತಾರ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ, ಇದೆಲ್ಲದರ ಜೊತೆಗೆ ಅವರ ಜರ್ನಿ ಸಾಗ್ತಾ ಇರುವಂತಹ ರೀತಿ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರದಿಂದ ಶುರುವಾದಂತಹ ಜರ್ನಿ 312 ಕಿಲೋಮೀಟರ್ ಕ್ರಮಿಸಿದ್ರೆ ಬಳ್ಳಾರಿಯನ್ನ ತಲುಪುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಮರೇಶ್, ಈಗ ಒಂದು ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ ಪೊಲೀಸರು, ಕೊನೆ ಹಂತದ ತಯಾರಿ ಹೇಗಿದೆ ಅಲ್ಲಿ? ಮಮತಾ, ಇನ್ನೂ ಒಂದು ಅರ್ಧ ಗಂಟೆ ಒಳಗಡೆ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರೆತರಲಾಗ್ತದೆ. ಇದ್ರ ಭಾಗವಾಗಿ ಈಗಾಗಲೇ ಹಗರಿ ಪೊಲೀಸರು ಗಡಿಗೆ ಹೋಗಿದ್ರೆ, ಅಲ್ಲಿಂದ ಅಂದ್ರೆ ಚಳಗುರ್ಕಿ ಹತ್ರ ಈಗಾಗಲೇ ದರ್ಶನ್ ಅವರನ್ನ ಕರೆದುಕೊಂಡು ಬರ್ತಕ್ಕಂಥ ವಾಹನಗಳು ಬರ್ತಾ ಇದೆ. ಅಂದ್ರೆ ಬೂದ್ಗವಿ ಅಂತ ಏನು ಪ್ರದೇಶ ಇದೆ ಅಂದ್ರೆ ಆಂಧ್ರ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಬರುವಂಥದ್ದು. ಅಲ್ಲಿಂದ ಈಗ ಇನ್ನು ಹೆಚ್ಚು ಕಡಿಮೆ ಒಂದು 20ರಿಂದ 25 ಕಿಲೋಮೀಟರ್ ಮಾತ್ರ ದೂರ ಇರುವಂಥದ್ದು. ಅಲ್ಲಿಂದ ಹೆಚ್ಚು ಕಡಿಮೆ ಅರ್ಧ ಗಂಟೆ ಅನ್ನೋಷ್ಟರೊಳಗಡೆ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರೆತರಲಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರತಿ ಒಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೂಡ ಆಯಾ ಸ್ಟೇಷನ್ ಲಿಮಿಟ್ಸ್ ನ ಪೊಲೀಸರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಅವ್ರನ್ನ ಮತ್ತೆ ಆ ಒಂದು ಗಡಿಯನ್ನ ದಾಟಿಸ್ತಾರೆ, ಅಲ್ಲಿಂದ ನೇರವಾಗಿ ಬಳ್ಳಾರಿಯ ಜೈಲಿಗೆ ಬರ್ತಾರೆ. ಹೀಗಾಗಿ ಹೆಚ್ಚು ಕಡಿಮೆ ಇನ್ನು ಒಂದು 20ರಿಂದ 25 ನಿಮಿಷಗಳಲ್ಲಿ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಕರೆತರಲಾಗುತ್ತೆ. ಈಗ ಅಂದ್ರೆ ಇರುವಂತದ್ದು ಕೇವಲ ಇದು ಒಂದೇ ಮುಖ್ಯದ್ವಾರ, ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಒಳಗಡೆ ಹೋಗ್ಲಿಕ್ಕೆ ಇದೇ ಒಂದು ಮುಖ್ಯದ್ವಾರದಿಂದ ಆರೋಪಿ ದರ್ಶನ್ ಅವರನ್ನ ಒಳಗಡೆ ಕರೆದುಕೊಂಡು ಹೋಗ್ಲಾಗ್ತದೆ. ಹೀಗಾಗಿನೇ ಮತ್ತೆ ಹೆಚ್ಚುವರಿ ಪೊಲೀಸರನ್ನು ಕೂಡ ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಭದ್ರತೆಗೋಸ್ಕರ ನಿಯೋಜಿಸಲಾಗಿದೆ.
ಸಾಕಷ್ಟು ಸಂಖ್ಯೆಯಲ್ಲಿ ಕಳ್ಳ ಮಾರ್ಗದಿಂದ ಒಂದಿಷ್ಟು ಜನ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ರು ಸಹಿತ ಅಂತವರನ್ನ ಚದುರಿಸ್ತಕ್ಕಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ದೂರದಿಂದನೇ ವಿಜಿಲ್ ಹಾಕೋದ್ರ ಮೂಲಕ ಅವ್ರನ್ನ ಇಲ್ಲಿಂದ ಓಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆರೋಪಿ ದರ್ಶನ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾದ್ಮೇಲೆ ಒಂದಿಷ್ಟು ಪ್ರೊಸೀಜರ್ಗಳನ್ನ ಮುಗಿಸಿ ಅವ್ರನ್ನ ನೆಕ್ಸ್ಟ್ ಏನು ಒಂದು ಸೆಲ್ ಇದೆ ಆ ಒಂದು ಸೆಲ್ಗೂ ಕೂಡ ಕಳಿಸ್ತಾರೆ. ಸಾಕಷ್ಟು ಕುತೂಹಲ ಇತ್ತು ಯಾವಾಗ ಬರ್ತಾರೆ, ಆದ್ರೆ ಯಾವಾಗ ಕೋರ್ಟು ಆರೋಪಿ ದರ್ಶನ್ ಅವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಡ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಆರೋಪಿ ದರ್ಶನ್ ಅವ್ರನ್ನ ಸೆಂಟ್ರಲ್ ಜೈಲ್ಗೆ ಕರ್ಕೊಂಡು ಬರಲಾಗುತ್ತೆ ಅನ್ನುವಂಥ ಕ್ಷಣದ ಮಾಹಿತಿಯನ್ನು ಕೂಡ ಕೊಡಲಾಗ್ತದೆ. ಆದರೆ ಇದೀಗ ಇನ್ನು ಕೇವಲ 20 ರಿಂದ 25 ನಿಮಿಷಗಳಲ್ಲಿ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗ್ತದೆ. ಅದರ ಭಾಗವಾಗಿನೇ ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಂದಿರತಕ್ಕಂಥ ವಾಹನಗಳಲ್ಲಿ ಆರೋಪಿ ದರ್ಶನ್ ಅವರನ್ನ ಕರೆತರಲಾಗ್ತದೆ. ಅದಕ್ಕೆ ಸಾಥ್ ಕೊಡೋ ನಿಟ್ಟಿನಲ್ಲಿ ಬಳ್ಳಾರಿಯ ಪೊಲೀಸರು ಕೂಡ ಈಗಾಗಲೇ ಗಡಿಗೆ ಹೋಗಿದ್ರೆ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೂ ಕೂಡ ಶಿಫ್ಟ್ ಮಾಡ್ತಾರೆ. ಮಮತಾ, ಅಮರೇಶ್, ಈಗ ನಿನ್ನೆ ಅಷ್ಟೇ ಉನ್ನತ ಮಟ್ಟದ ಅಧಿಕಾರಿಗಳ ಮೀಟಿಂಗ್ ಅನ್ನ ಜೈಲಧಿಕಾರಿಗಳು ಮಾಡಿದ್ರು. ಇವತ್ತು ಯಾರಾದ್ರೂ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಶೀಲನೆಯನ್ನ ಮಾಡುವಂತಹ ಸಾಧ್ಯತೆ ಇದೆಯಾ? ದರ್ಶನ್ ಭೇಟಿ ಕೊಡೋಕು ಮುಂಚೆ ಮೀಟಿಂಗ್ಗಳೇನಾದ್ರೂ ಆದ್ವಾ ಅಲ್ಲಿ ಬೆಳಗ್ಗೆನೆ? ಈಗ ಮಧ್ಯಾಹ್ನದ ನಂತರ ಏನೇನು ಮೂವ್ಮೆಂಟ್ಸ್ ಆಗುತ್ತೆ ಅಲ್ಲಿ? ಮಮತಾ, ಬೆಂಗಳೂರಿನ 24ನೇ ACMM ಕೋರ್ಟ್ ತೀರ್ಪು ಅಂದ್ರೆ ಆದೇಶ ಕೊಟ್ಟ ನಂತರದಲ್ಲಿನೇ ಅವತ್ತೇ ಬಳ್ಳಾರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದ್ರ ಜೊತೆಗೆ ಜೈಲಾಧಿಕಾರಿಗಳಿಗೆ ಮಾಹಿತಿ ಬಂದಿತ್ತು. ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು. ಇದೇ ಕಾರಣಕ್ಕೋಸ್ಕರ ಅವತ್ತಿನಿಂದ ಒಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡಿದ್ರು. ಇಲ್ಲಿ ಕೈಗೊಳ್ಳತಕ್ಕಂಥ ಭದ್ರತೆಗಳ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ನಿನ್ನೆ ಸಾಯಂಕಾಲ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ರು. ಅಂದ್ರೆ SP ಶೋಭಾರಾಣಿ ಮತ್ತು ಅದ್ರ ಜೊತೆಗೆ ಜೈಲಾಧೀಕ್ಷಕರಾಗಿರ್ತಕ್ಕಂಥ ಲತಾ ಅವರ ನೇತೃತ್ವದಲ್ಲಿ ಜೈಲಿನ ಸಿಬ್ಬಂದಿಗಳನ್ನ ಒಳಗೊಂಡಂತೆ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಮಾಡೋದ್ರ ಮೂಲಕ ದರ್ಶನ್ ಅವರ ಭದ್ರತೆಗೆ ಯಾರೆಲ್ಲ ಇರಬೇಕಾಗುತ್ತೆ ಮತ್ತು ದರ್ಶನ್ ಅವ್ರನ್ನ ಯಾವ ಸೆಲ್ಲಲ್ಲಿ ಇಡಬೇಕಾಗುತ್ತೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದೆ. ಮತ್ತೆ ಒಂದು ವೇಳೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಾದಂಥ ಎಡವಟ್ಟುಗಳು ಅಚಾತುರ್ಯಗಳು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಆಗಬಾರ್ದು. ಅದ್ರ ಜೊತೆಗೆ ಈಗಾಗಲೇ ಜೈಲಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ. ಆ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಎಚ್ಚರಿಕೆ ಹೆಜ್ಜೆಗಳನ್ನು ಕೂಡ ಇಡಲಾಗಿದೆ. ಅದರ ಭಾಗವಾಗಿನೇ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆದಂಥ ಎಡವಟ್ಟುಗಳು ಬಹುಶಃ ಬಳ್ಳಾರಿಯಲ್ಲಿ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಮತಾ, ಆಲ್ ರೈಟ್ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಸದ್ಯಕ್ಕೆ ದರ್ಶನ್ ಬಳ್ಳಾರಿ ಎಂಟ್ರಿಗೆ ಕೌಂಟ್ ಡೌನ್ ಶುರುವಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, 5ನೇ ಬಾರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. 14 ದಿನಗಳ ಜರ್ನಿ ಇದಾಗಿರುತ್ತಾ ಅಥವಾ ಸುದೀರ್ಘ ಜರ್ನಿ ಇದಾಗಿರುತ್ತಾ, ಏನ್ ಕತೆ ಅನ್ನೋದು ಕುತೂಹಲ. ಇನ್ನೊಂದು ಕಡೆಗೆ ನೀವು ನೋಡ್ತಾ ಇರುವಂತಹ ದೃಶ್ಯ ಆಂಧ್ರ ಹಾಗೂ ಕರ್ನಾಟಕದ ಗಡಿ ಭಾಗದ ಪ್ರದೇಶವಾಗಿರುವಂತಹ ಬೂದ್ಗವಿಯಲ್ಲಿ ದರ್ಶನ್ ಇದ್ದಂತಹ ವಾಹನ ಪಬ್ಲಿಕ್ ಟಿವಿಗೆ ಈ ರೀತಿಯಾಗಿ ಸೆರೆ ಸಿಕ್ಕಿದೆ. ಇನ್ನೇನು ಸ್ವಲ್ಪ ಹೊತ್ತು ಬೇಕಾಗತ್ತಂತೆ ಕ್ರಮಿಸೋದಕ್ಕೆ. ಒಂದು 20 ರಿಂದ 25 ಕಿಲೋಮೀಟರ್ ಬಾಕಿ ಇದೆ. ದರ್ಶನ್ಗೆ ಶಾನೆ ಸಂಕಟ ಅಂತೂ ಇದ್ದೇ ಇದೆ. ಇವತ್ತಿನಿಂದ ಕೇರ್ ಆಫ್ ಬಳ್ಳಾರಿ ಅಂತ ದರ್ಶನ್ರ ಅಡ್ರೆಸ್ ಅನ್ನು ನಾವು ಕರಿಬಹುದು. ಹಾಗಾದ್ರೆ ಅಲ್ಲಿ ಮಾಡ್ಕೊಂಡಿರುವಂತಹ ವ್ಯವಸ್ಥೆ ತಯಾರಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇಂಚಾಗಿ ಮಾಹಿತಿ ಕೊಡ್ತಾ ಇದ್ವಿ. ಒಂದು ದರ್ಶನ್ ಇರುವಂತಹ ಸೆಲ್ಲನ್ನ ನಿಗಾ ವಹಿಸೋದಕ್ಕೆ ಅಂತ 3 ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಅವ್ರಿಗೆ ಬಾಡಿ ಓನ್ ಕ್ಯಾಮ್ರಾಗಳನ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ.